morning everybody. Myself Pratibha KR. In this session, I would like to present the theories of trade cycles or business cycles. Especially I would like to concentrate on monetary theories of business cycles. Theories of business cycles can be broadly classified into two types. One is monetary theories of business cycle, then another one is non-monetary theories of business cycles. Last class we already discussed about what is business cycles and what are the important features of business cycles. Okay, different definitions about business cycles. ಆರ್ಥಿಕ ಆವರ್ತಗಳು ಎಂದರೇನು? ಆರ್ಥಿಕ ಆವರ್ತಗಳನ್ನು ಕುರಿತು ವಿವಿಧ ಅರ್ಥಶಾಸ್ತ್ರಗಳನ್ನು ನೀಡಿರುವಂತಹ ವ್ಯಾಖ್ಯಾನಗಳು, ಹಾಗೆಯೇ ಆರ್ಥಿಕ ಆವರ್ತದ ವಿವಿಧ ಲಕ್ಷಣಗಳನ್ನು ಬ್ರೀಫ್ ಆಗಿ ನಾವು ಡಿಸ್ಕಸ್ ಮಾಡಿಯಾಗಿದೆ ಲಾಸ್ಟ್ ಸೆಷನಲ್ಲಿ. ಅದನ್ನು ಮತ್ತೊಮ್ಮೆ ಗ್ಲಾನ್ಸ್ ಮಾಡ್ತಾ ಪ್ರೊಫೆಸರ್ ವಾನ್ ಹೈಕ್ ರವರ ಹಣಕ್ಕೆ ಸಂಬಂಧಿಸಿದಂಥ ಸುಪ್ರಸಿದ್ಧ ಮಿತಿಮೀರಿದ ಹೂಡಿಕೆಯ ಸಿದ್ಧಾಂತವನ್ನು ಡಿಸ್ಕಸ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ನಾವೀಗಾಗಲೇ ಡಿಸ್ಕಸ್ ಮಾಡಿರುವಂತೆ ಆರ್ಥಿಕ ಆವರ್ತಗಳು ಎಂದರೆ ಆರ್ಥಿಕ ಚಟುವಟಿಕೆಗಳಲ್ಲಿ ಆಗುವಂತಹ ಏರಿಳಿತಗಳು. ಫ್ಲಕ್ಚುಯೇಷನ್ಸ್ ಇನ್ ಎಕನಾಮಿಕ್ ಆಕ್ಟಿವಿಟೀಸ್ are called business cycles or trade cycles. Fluctuations or variations in economic activities is called business cycles or trade cycles ಅಂತ ಹೇಳಿ. ಈಗ ಉದಾಹರಣೆಗೆ ಬೇಡಿಕೆ, ನೀಡಿಕೆ, ಬೆಲೆ, ಬಡ್ಡಿಯ ದರ, ಹೂಡಿಕೆ, ಅನುಭೋಗ, ಉತ್ಪಾದನೆ, ಉದ್ಯೋಗ ಮಟ್ಟ, ರಾಷ್ಟ್ರೀಯ ಆದಾಯ, ನಿರುದ್ಯೋಗ ಮಟ್ಟ, ಲಾಭ, ನಷ್ಟ, ಇವೆಲ್ಲವೂ ಕೂಡ ಯಾವಾಗಲೂ ಒಂದೇ ರೀತಿ ಇರುತ್ತಾ? ಪ್ರೊಡಕ್ಷನ್, ಕನ್ಸಂಪ್ಷನ್, ಸೇವಿಂಗ್ಸ್, ಲೆವೆಲ್ ಆಫ್ ಸೇವಿಂಗ್ಸ್, ಇವೆಲ್ಲವೂ ಕೂಡ ಯಾವಾಗಲೂ ಸರಳ ರೇಖೆಯ ರೂಪದಲ್ಲಿ ಒಂದೇ ರೀತಿ ಇರುತ್ತೆ. ಇವೆಲ್ಲ ಆರ್ಥಿಕ ಚಟುವಟಿಕೆಗಳು ಅಂತ ಹೇಳ್ತೀವಿ. ಈ ಎಲ್ಲ ಆರ್ಥಿಕ ಚಟುವಟಿಕೆಗಳು ಬೇಡಿಕೆ ಆಗಿರ್ಬೋದು, ನೀಡಿಕೆ ಆಗಿರ್ಬೋದು, ಬಡ್ಡಿಯ ದರ, ಕೂಲಿಯ ದರ, ಲಾಭ, ನಷ್ಟ, ಹೂಡಿಕೆ, ಅನುಭೋಗ, ಉತ್ಪಾದನೆ, ಇವೆಲ್ಲವೂ ಆರ್ಥಿಕ ಚಟುವಟಿಕೆ ಹೇಳಿದ್ವಿ. ಇವು ಯಾವಾಗಲೂ ಸರಳ ರೇಖೆಯೋಪಾದಿಯಲ್ಲಿ ಇರುತ್ತದೆಯಾ, ಒಂದೇ ರೀತಿ ಇರುತ್ತಾ ಅಂತ ನೋಡಿದ್ರೆ ಇದು ಸರಳ ರೇಖೆಯೋಪಾದಿಯಲ್ಲಿ ಒಂದೇ ರೀತಿ ಸ್ಥಿರವಾಗಿರಲು ಸಾಧ್ಯವಿಲ್ಲ. ಆರ್ಥಿಕ ಚಟುವಟಿಕೆಗಳನ್ನು ಸಮುದ್ರದ ಅಲೆಗಳಿಗೆ ಹೋಲಿಸಲಾಗಿದೆ. ಸಮುದ್ರದ ಅಲೆಗಳೋಪಾದಿಯಲ್ಲಿ ಹಿಗ್ಗುವ ಹಾಗೂ ಕುಗ್ಗುವ ಲಕ್ಷಣಗಳನ್ನು, ಏರಿಳಿತಗಳನ್ನು ನಾವಿಲ್ಲಿ ನೋಡ್ತೇವೆ. ಆರ್ಥಿಕ ಚಟುವಟಿಕೆಗಳಲ್ಲಿ ಬೇಡಿಕೆ ಒಮ್ಮೆ ಹೆಚ್ಚಾಗುತ್ತೆ, ಮತ್ತೊಮ್ಮೆ ಕಡಿಮೆ ಆಗುತ್ತೆ. ಬೆಲೆ ಮತ್ತು ಲಾಭ ಒಮ್ಮೆ ಹೆಚ್ಚು, ಮತ್ತೊಮ್ಮೆ ಕಡಿಮೆ. ಉಳಿತಾಯದ ಮಟ್ಟ ಒಮ್ಮೆ ಹೆಚ್ಚು, ಕಡಿಮೆ. ಹೀಗೆ ಆರ್ಥಿಕ ಚಟುವಟಿಕೆಗಳು ಏರಿಳಿತಕ್ಕೆ ಒಳಗಾಗುವಂಥದ್ದು. ಈ ಏಕ ಪ್ರಕಾರದ ಏರಿಳಿತಗಳನ್ನೇ ವ್ಯಾಪಾರಿ ಚಕ್ರಗಳು ಅಥವಾ ಆರ್ಥಿಕ ಆವರ್ತಗಳು ಎಂದು ಅರ್ಥೈಸಬಹುದಾಗಿದೆ. ಅದರಲ್ಲೂ ಪ್ರೊಫೆಸರ್ ಮಿಚ್ಚೆಲ್ ಎಂಬ ಅರ್ಥಶಾಸ್ತ್ರಜ್ಞನ ಪ್ರಕಾರ ಡಿಫ್ರೆಂಟ್ ಎಕಾನಮಿಸ್ಟು ತಮ್ಮದೇ ಆದಂಥ ರೀತಿಯಲ್ಲಿ ವಾಟ್ ಈಸ್ ಬಿಸ್ನೆಸ್ ಸೈಕಲ್ ಅನ್ನು ಡಿಫೈನ್ ಮಾಡಿದರೆ, ಪ್ರೊಫೆಸರ್ ಮಿಚ್ಚೆಲ್ ಎಂಬ ಅರ್ಥಶಾಸ್ತ್ರಜ್ಞರ ಪ್ರಕಾರ ಆರ್ಥಿಕ ಆವರ್ತಗಳು ಎಲ್ಲಿ ಸಂಭವಿಸುತ್ತೆ ಅಂತ ಹೇಳ್ತಾನೆ. ಸುಸಂಘಟಿತವಾದ ಜನಸಮುದಾಯದ ಆರ್ಥಿಕ ಚಟುವಟಿಕೆಗಳಲ್ಲಿ ಸಂಭವಿಸುವ ಏಕ ಪ್ರಕಾರದ ಏರಿಳಿತಗಳೇ ಆರ್ಥಿಕ ಆವರ್ತಗಳು. ಫ್ಲಕ್ಚುಯೇಷನ್ಸ್ ಇನ್ ಎಕನಾಮಿಕ್ ಆಕ್ಟಿವಿಟೀಸ್ ಇನ್ ಅನ್ ಆರ್ಗನೈಸ್ಡ್ ಸೊಸೈಟಿ. ಫ್ಲಕ್ಚುಯೇಷನ್ಸ್ ಇನ್ ಎಕನಾಮಿಕ್ ಆಕ್ಟಿವಿಟೀಸ್ ಇನ್ ಅನ್ ಆರ್ಗನೈಸ್ಡ್ ಸುಸಂಘಟಿತವಾದ ಜನಸಮುದಾಯದ ಆರ್ಥಿಕ ಚಟುವಟಿಕೆಗಳಲ್ಲಿ ಆಗುವಂತಹ ಏಕ ಪ್ರಕಾರದ ಏರಿಳಿತಗಳೇ ಆರ್ಥಿಕ ಆವರ್ತಗಳು ಎಂಬ ಮಿಚ್ಚೆಲ್ ರವರ ಅಭಿಪ್ರಾಯವನ್ನು, ಹಾಗೆ ಹೆಬರ್ಲರ್ ಎಂಬ ಮತ್ತೊಬ್ಬ ಅರ್ಥಶಾಸ್ತ್ರಜ್ಞರ ಪ್ರಕಾರ ಆರ್ಥಿಕ ಏಳಿಗೆಯ ನಂತರ ಮುಗ್ಗಟ್ಟು, ಏಳಿಗೆ ಮತ್ತು ಮುಗ್ಗಟ್ಟು, ಇಟ್ ಮೀನ್ಸ್ ಪ್ರಾಸ್ಪೆರಿಟಿ ಆ್ಯಂಡ್ ಡಿಪ್ರೆಷನ್. ಅದೇ ರೀತಿ ಲಾಭದಾಯಕ ಮತ್ತು ನಷ್ಟದಾಯಕ ವ್ಯಾಪಾರದ ಅವಧಿಗಳ ಪರ್ಯಾಯ, ಇಟ್ ಈಸ್ ಅನ್ ಆಲ್ಟರ್ನೇಟಿವ್ ಸಿಚುಯೇಷನ್ ಟು ವಾಟ್ ಪ್ರಾಸ್ಪೆರಿಟಿ ಆ್ಯಂಡ್ ಡಿಪ್ರೆಷನ್ and profitable and losses, business conditions ಅಂತ ಹೇಳ್ತೀವಲ್ಲ, ದಟ್ ಈಸ್ ಕಾಲ್ಡ್ ವಾಟ್ ಬಿಸ್ನೆಸ್ ಸೈಕಲ್ಸ್ ಅಕಾರ್ಡಿಂಗ್ ಟು ವಾರ್ ಹೆಬರ್ಲರ್ ಎಂಬ ಅರ್ಥಶಾಸ್ತ್ರಜ್ಞರ ಪ್ರಕಾರ. ಹಾಗೆಯೇ ಪ್ರೊಫೆಸರ್ ಬೆನ್ಹ್ಯಾಮ್ ಎಂಬರ ಪ್ರಕಾರ
ಆರ್ಥಿಕ ಮುಗ್ಗಟ್ಟಿನ ನಂತರ ಆರ್ಥಿಕ ಅಭಿವೃದ್ಧಿಯ ಸಂಭವಿಸುವುದೇ ಆರ್ಥಿಕ ಆವರ್ತ. ಎಮರ್ಜೆನ್ಸ್ ಆಫ್ ಎಕನಾಮಿಕ್ ಪ್ರಾಸ್ಪೆರಿಟಿ ಆಫ್ಟರ್ economic great depression, emergence of economic prosperity after the emergence of great depression is called what? Business cycles. So ಆರ್ಥಿಕ ಆವರ್ತ ಅಂದರೆ ಏನು, ಒಂದು ಇಂಟ್ರೊಡಕ್ಷನ್ನು, ಅದೇ ರೀತಿ ವಿವಿಧ ಅರ್ಥಶಾಸ್ತ್ರಜ್ಞರು ನೀಡಿರುವಂಥ ವ್ಯಾಖ್ಯಾನಗಳನ್ನು ನಾವಿಲ್ಲಿ ಗ್ಲಾನ್ಸ್ ಮಾಡ್ತಾ ಹೋದ್ವಿ. ಹಾಗೆಯೇ ಆರ್ಥಿಕ ಚಟುವಟಿಕೆಗಳ ಆರ್ಥಿಕ ಆವರ್ತಗಳ ವಿವಿಧ ಹಂತಗಳು ಅಥವಾ ಫೇಸಸ್ ಆಫ್ ಟ್ರೇಡ್ ಸೈಕಲ್ಸ್ ಆರ್ ಬಿಸ್ನೆಸ್ ಸೈಕಲ್ಸ್ ಅಂತ ನೋಡಿದಾಗ ಮುಗ್ಗಟ್ಟು, ಚೇತರಿಕೆ, ಹಿಂಜರಿತ, ಸಮೃದ್ಧಿ, ಶೃಂಗ, ಡಿಪ್ರೆಷನ್, ರಿಕವರಿ, ಪ್ರಾಸ್ಪೆರಿಟಿ, ಬೂಮ್ ಆ್ಯಂಡ್ ರಿಸೆಷನ್, ಹೀಗೆ 5 ಹಂತಗಳಾಗಿ ನಾವು ವಿಂಗಡಿಸ್ತೀವಿ ಒಂದು ವ್ಯಾಪಾರಿ ಚಕ್ರವನ್ನು. ಇಲ್ಲಿ ಆರ್ಥಿಕ ಆವರ್ತದ ಯಾವೊಂದು ಹಂತವೂ ಕೂಡ, ಟೇಕ್ ಫಾರ್ ಎಕ್ಸಾಂಪಲ್ ಡಿಪ್ರೆಷನ್ ಆಯಿತು ಅಂದ್ರೆ ಡಿಪ್ರೆಷನ್ನೇ ಯಾವಾಗಲೂ ಕಂಟಿನ್ಯೂ ಆಗಲ್ಲ, ಒಂದು ಹಂತ ಅಂತ್ಯಗೊಂಡು ಮತ್ತೊಂದು ಹಂತಕ್ಕೆ ದಾರಿ ಮಾಡಿಕೊಡುತ್ತದೆ. ಸೊ ಡಿಪ್ರೆಷನ್ ಕೆಲವು ಕಾಲ ಇದ್ದರೂ ಕೂಡ ನಿಧಾನಕ್ಕೆ ಆರ್ಥಿಕತೆಯಲ್ಲಿ ಸುಧಾರಣೆ ಆಗೋವರೆಗೂ ಅಲ್ಲಿ ಗ್ರ್ಯಾಜುವಲ್ ಇನ್ಕ್ರೀಸ್ ಇನ್ ಪ್ರೊಡಕ್ಷನ್, ಗ್ರ್ಯಾಜುವಲ್ ಇನ್ಕ್ರೀಸ್ ಇನ್ ಇನ್ವೆಸ್ಟ್ಮೆಂಟ್, ಪ್ರಾಫಿಟ್, ಲೆವೆಲ್ ಆಫ್ ಇನ್ವೆಸ್ಟ್ಮೆಂಟ್, ದೆನ್ ಪ್ರೊಡಕ್ಷನ್, ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್, ಇದನ್ನು ನಾವು ಗ್ರ್ಯಾಜುವಲ್ ಕ್ರಮೇಣ ಹೆಚ್ಚಳ ಆಗೋದನ್ನು ರಿಕವರಿ ಅಂತ ಹೇಳ್ತೀವಿ. ಸೊ ಡಿಪ್ರೆಷನ್ ಬಹುಕಾಲ ಮುಂದುವರಿಯಲು ಸಾಧ್ಯವಿಲ್ಲ, ನಿಧಾನಕ್ಕೆ ಆರ್ಥಿಕತೆಯಲ್ಲಿ ಚೇತರಿಕೆ ಉಂಟಾಗುತ್ತೆ ಹೇಳಿದ್ವಿ. ಸೊ ಆರ್ಥಿಕತೆ ಚೇತರಿಸ್ತಾ ಸಮೃದ್ಧಿ ಆಗುತ್ತೆ ಹೇಳಿದ್ವಿ. ಸಮೃದ್ಧಿ ನಥಿಂಗ್ ಬಟ್ ಪ್ರಾಸ್ಪೆರಿಟಿ. ಅನದರ್ ನೇಮ್ ಆಫ್ ಪ್ರಾಸ್ಪೆರಿಟಿ ಇಸ್ ಕಾಲ್ಡ್ ಪೇಸಸ್ ಆಫ್ ಫುಲ್ ಎಂಪ್ಲಾಯ್ಮೆಂಟ್ ಪೇಸ್ ಅಂತ ಹೇಳ್ತೀವಿ. ಸೊ ಪ್ರಾಸ್ಪೆರಿಟಿ ಆಗ್ತಾ ಎಕಾನಮಿ ಅಭಿವೃದ್ಧಿಯ ತೊಟ್ಟ ತುದಿಯನ್ನು ಪೀಕ್ ಲೆವೆಲಲ್ಲಿ ರೀಚ್ ಆಗುತ್ತೆ, ದಟ್ ಈಸ್ ಕಾಲ್ಡ್ ಬೂಮ್ ಅಂತೀವಿ. ಬೂಮ್ ಅಂದರೆ ಓವರ್ ಇನ್ವೆಸ್ಟ್ಮೆಂಟ್, ಓವರ್ ಪ್ರೊಡಕ್ಷನ್, ದೆನ್ ಹೈ ಪ್ರಾಫಿಟ್, ನೋ ಕ್ವಶನ್ ಆಫ್ ಲಾಸಸ್, ಇದೆಲ್ಲ ಹೇಳ್ತೀವಿ. ಪ್ರಾಸ್ಪೆರಿಟಿಗೆ. ಸೊ ಪ್ರಾಸ್ಪೆರಿಟಿ ಆಗ್ತಾ ಎಕಾನಮಿ ಬೂಮ್ಗೆ ಹೋಗುತ್ತೆ. ಬೂಮಲ್ಲಿ ಪೀಕ್ ಲೆವೆಲ್ ರೀಚ್ ಆಗುವಂಥದ್ದು ಆರ್ಥಿಕತೆ ಅಭಿವೃದ್ಧಿಯ ತುಟ್ಟ ತುದಿಯ ಹಂತವನ್ನು ತಲುಪುವಂಥದ್ದು. ಹಾಗೆಯೇ ಪೀಕ್ ಲೆವೆಲ್ ರೀಚ್ ಆದಾಗ, ಬೂಮ್ ರೀಚ್ ಆದಾಗ ಅದು ಕೂಡ ಬಹುಕಾಲ ಮುಂದುವರಿಯಲು ಸಾಧ್ಯವಿಲ್ಲ. ಶೃಂಗವು ಸ್ವಯಂ ಅಳಿವಿನ ಲಕ್ಷಣವನ್ನು ಹೊಂದಿದ್ದು ಆರ್ಥಿಕತೆಯಲ್ಲಿ ಬಿರುಕು ಬಿಡುವ ಮೂಲಕ ಆರ್ಥಿಕ ಚಟುವಟಿಕೆಗಳು ಡೌನ್ವರ್ಡ್ ಮೂಮೆಂಟ್ ಆಫ್ ಎಕನಾಮಿಕ್ ಆಕ್ಟಿವಿಟೀಸ್ ಕೆಳಮುಖವಾಗಿ ಚಲಿಸಲಾರಂಭಿಸುತ್ತವೆ. ಅದನ್ನೇ ನಾವು ರಿಸೆಷನ್ ಅಥವಾ ಹಿಂಜರಿತ ಅಂತ ಹೇಳ್ತೀವಿ. ಸೊ ಈಗ ಬ್ರೀಫ್ ಆಗಿ ಆರ್ಥಿಕ ಆವರ್ತ ಎಂದರೇನು, ಆರ್ಥಿಕ ಆವರ್ತದ ಕೆಲವು ವ್ಯಾಖ್ಯಾನಗಳು, ವಿವಿಧ ಹಂತಗಳನ್ನು ನೋಡಿದ್ರಿ. ಹಾಗಾದರೆ ಥಿಯರೀಸ್ ಆಫ್ ಟ್ರೇಡ್ ಸೈಕಲ್ ನೋಡಿದಾಗ ಒಂದು ಮಾನಿಟರಿ ಥಿಯರಿ, ಮತ್ತೊಂದು ನಾನ್ ಮಾನಿಟರಿ ಥಿಯರಿ. ಹಾಗಾದರೆ ಮಾನಿಟರಿ ಥಿಯರೀಸ್ ಏನು ಹೇಳುತ್ತಪ್ಪ ಅಂದರೆ ಆರ್ಥಿಕ ಆವರ್ತ, ವ್ಯಾಪಾರಿ ಚಕ್ರಗಳು ಸಂಭವಿಸಲು ಕಾರಣ ಏನು ಎಂಬುದನ್ನು ವಿವರಿಸಲು ಹೊರಟಿರುವಂತಹ ವ್ಯಾಪಾರಿ ಚಕ್ರದ ಸಿದ್ಧಾಂತಗಳಲ್ಲಿ ಅದರಲ್ಲಿ ಮಾನಿಟರಿ ಥಿಯರಿ, ಅಕಾರ್ಡಿಂಗ್ ಟು ಮಾನಿಟರಿ ಥಿಯರಿ, ಬಿಸ್ನೆಸ್ ಸೈಕಲ್ಸ್ occurs due to variations in rate of interest, variations or fluctuations in rate of interest and changes in expansion and contraction of money supply. Expansion and contraction of money ಅಂತ ಹೇಳ್ತೀವಿ. ಅಂದರೆ ಹಣದ ನೀಡಿಕೆಯ ವಿಸ್ತರಣೆ ಹಾಗೂ ಕುಗ್ಗುವಿಕೆ, ಬಡ್ಡಿಯ ದರದ ಹೆಚ್ಚಳ ಮತ್ತು ಕುಸಿತವೇ ಆರ್ಥಿಕ ಆವರ್ತಗಳು ಸಂಭವಿಸಲು ಕಾರಣ ಎಂಬುದನ್ನು ಹೇಳ್ತಾ ಹೋಗ್ತವೆ. ಯಾವುದು? ಮಾನಿಟರಿ ಥಿಯರೀಸ್ ಆಫ್ ಬಿಸ್ನೆಸ್ ಸೈಕಲ್ಸ್. ಹಣಕ್ಕೆ ಸಂಬಂಧಿಸಿದ ಸಿದ್ಧಾಂತಗಳ ಪ್ರಕಾರ ಶುದ್ಧವಾದ ಹಣಕಾಸಿನ ಅಂಶಗಳೇ ಆರ್ಥಿಕ ಆವರ್ತಗಳು ಸಂಭವಿಸಲು ಕಾರಣ. ಉದಾಹರಣೆಗೆ ಬಡ್ಡಿಯ ದರದಲ್ಲಿ ಆಗುವಂಥ ಏರಿಳಿತಗಳು, ಹಣದ ಪೂರೈಕೆಯಲ್ಲಿ ಆಗುವಂಥ ಹಿಗ್ಗುವ ಹಾಗೂ ಕುಗ್ಗುವ ಲಕ್ಷಣಗಳೇ ಆರ್ಥಿಕ ಆವರ್ತಗಳು ಸಂಭವಿಸಲು ಕಾರಣ ಎಂಬುದನ್ನು ವಿವರಿಸಿರುವ ಸಿದ್ಧಾಂತವನ್ನೇ ಹಣಕ್ಕೆ ಸಂಬಂಧಿಸಿದ ಮಾನಿಟರಿ ಥಿಯರೀಸ್ ಆಫ್ ಬಿಸ್ನೆಸ್ ಸೈಕಲ್ಸ್ ಅಂತ ಹೇಳಿದ್ವಿ. ಹಾಗಾದರೆ ನಾನ್ ಮಾನಿಟರಿ ಥಿಯರೀಸ್ ಆಫ್ ಬಿಸ್ನೆಸ್ ಸೈಕಲ್ಸ್ ಅಂದರೆ ಇದು ಆರ್ಥಿಕ ಆವರ್ತಗಳು ಸಂಭವಿಸಲು ಕಾರಣ ಏನು ಅಂತಂದರೆ, ಇಲ್ಲಿ ಹಣಕ್ಕೆ ಸಂಬಂಧಿಸಿದ ಹಣವು ಹಾಗೂ ಹಣಕ್ಕೆ ಸಂಬಂಧಿಸಿದ ವಿಷಯಗಳು ಆರ್ಥಿಕ ಆವರ್ತ ಸಂಭವಿಸಲು ಕಾರಣ ಅಲ್ಲ. ಈ ಸಿದ್ಧಾಂತದ ಪ್ರಕಾರ ಹವಾಮಾನದಲ್ಲಿ ಆಗುವಂತಹ ವ್ಯತ್ಯಾಸಗಳು, ಚೇಂಜಸ್ ಇನ್ ಕ್ಲೈಮ್ಯಾಟಿಕ್ ಕಂಡೀಷನ್ಸ್, ಅದೇ ರೀತಿ ಉದ್ಯಮಿಗಳ ಮನೋಧರ್ಮದಲ್ಲಿ ಆಗುವಂತಹ ಬದಲಾವಣೆಗಳು, ನಿರೀಕ್ಷಣೆಯಲ್ಲಿ ಆಗುವಂತಹ ಬದಲಾವಣೆಗಳೇ ಆರ್ಥಿಕ ಆವರ್ತಗಳು ಸಂಭವಿಸಲು ಕಾರಣ ಎಂದು ಹೇಳಿರುವ ಸಿದ್ಧಾಂತವನ್ನು ಹಣಕಾಸೇತರ ಸಿದ್ಧಾಂತಗಳು ಎಂಬುದಾಗಲಿ ಕರೀತೀವಿ. ಸೊ ಹೀಗೆ ವ್ಯಾಪಾರಿ ಚಕ್ರದ ಸಿದ್ಧಾಂತಗಳನ್ನು ವಿಶಾಲವಾಗಿ 2 ಭಾಗಗಳಾಗಿ ವಿಂಗಡಿಸಲಾಗಿದೆ, ಮಾನಿಟರಿ ಆ್ಯಂಡ್ ನಾನ್ ಮಾನಿಟರಿ ಥಿಯರೀಸ್. ಹಾಗಾದರೆ ಮಾನಿಟರಿ ಥಿಯರೀಸ್ ಅರ್ಥ ಏನು ನೋಡಿದ್ರಿ?
purely monetary factors are responsible to occur what business cycles. According to non-monetary theory, other than monetary factors, we can see due to some changes in climatic conditions, psychological factors, these are all called responsible for occur trade cycles ಅಂತ ಹೇಳ್ತಾರಲ್ಲ, that is called non-monetary theories. ಈಗ ನಾನು ಈ ಸೆಷನಲ್ಲಿ ಮಾನಿಟರಿ ಥಿಯರೀಸ್ ಆಫ್ ಬಿಸ್ನೆಸ್ ಸೈಕಲ್ನ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಅದರಲ್ಲೂ ಹಣಕ್ಕೆ ಸಂಬಂಧಿಸಿದ ಸಿದ್ಧಾಂತಗಳು ಅನ್ನುವಂಥ ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಐ ವುಡ್ ಲೈಕ್ ಟು ಕಾನ್ಸಂಟ್ರೇಟ್ ಮೋರ್ ಆನ್ ವಾನ್ ಹಯೇಕ್ ಥಿಯರಿ ಆಫ್ ಓವರ್ ಇನ್ವೆಸ್ಟ್ಮೆಂಟ್ ಥಿಯರಿ ಆಫ್ ವಾನ್ ಹಯೇಕ್ ರವರ ಮಿತಿ ಮೀರಿದ ಹೂಡಿಕೆಯ ಸಿದ್ಧಾಂತವನ್ನು ಡಿಸ್ಕಸ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಏನು ಈ ಸಿದ್ಧಾಂತದ ಕಾನ್ಸೆಪ್ಟ್ ಏನು ಅಂತಲೇ ನೋಡಿದಾಗ, ಅಕಾರ್ಡಿಂಗ್ ಟು ಥಿಯರೀಸ್ ಆಫ್ ಟ್ರೇಡ್ ಸೈಕಲಲ್ಲಿ ನಿಮ್ಮ ಸಿಲೆಬಸ್ಸಲ್ಲಿ ಪ್ರಮುಖವಾಗಿ 4 ಥಿಯರೀಸನ್ನು ನೋಡ್ತೇವೆ. ಇಲ್ಲಿ ಹಯೇಕ್ಸ್ ಥಿಯರಿ ಆಫ್ ಟ್ರೇಡ್ ಸೈಕಲ್, ಹಿಗ್ಸ್ ಥಿಯರಿ ಆಫ್ ಟ್ರೇಡ್ ಸೈಕಲ್, ಶುಂಪೀಟರ್ ಥಿಯರಿ ಆಫ್ ಟ್ರೇಡ್ ಸೈಕಲ್ ಆ್ಯಂಡ್ ಕಾಲ್ಡೋರ್ ಥಿಯರಿ ಆಫ್ ಟ್ರೇಡ್ ಸೈಕಲ್ಸ್ ಅನ್ನುವಂಥ ಅಂಶವನ್ನು ನಾವಲ್ಲಿ ನೋಡ್ತೀವಿ. ದೇರ್ ಆರ್ 4 ಇಂಪಾರ್ಟೆಂಟ್ ಥಿಯರೀಸ್ ಆಫ್ ವಾಟ್ ಬಿಸ್ನೆಸ್ ಸೈಕಲ್ಸ್. ಈಗ ಅದರಲ್ಲಿ ಪ್ರೊಫೆಸರ್ ವಾನ್ ಹಯೇಕ್ ರವರ ಸಿದ್ಧಾಂತವನ್ನು ನಾವಿಲ್ಲಿ ಡಿಸ್ಕಸ್ ಮಾಡಲಿಕ್ಕಿದೆ. ಈತ ವಾನ್ ಹಯೇಕ್ ಆಸ್ಟ್ರಿಯಾದ ಸುಪ್ರಸಿದ್ಧ ಅರ್ಥಶಾಸ್ತ್ರಜ್ಞ. ಪ್ರೊಫೆಸರ್ ವಾನ್ ಹಯೇಕ್, ಆನ್ ಆಸ್ಟ್ರೇಲಿಯನ್ ಎಕಾನಮಿಸ್ಟ್, ಹ್ಯಾಸ್ ಡೆವಲಪ್ಡ್ ಮಾನಿಟರಿ ಓವರ್ ಇನ್ವೆಸ್ಟ್ಮೆಂಟ್ ಥಿಯರಿ ಆಫ್ ಟ್ರೇಡ್ ಸೈಕಲ್. ಹಿ ಎಕ್ಸ್ಪ್ಲೈನ್ಡ್ ಹಿಸ್ ಥಿಯರಿ ಆನ್ ದ ಬೇಸಿಸ್ ಆಫ್ ನ್ಯಾಚುರಲ್ ರೇಟ್ ಆಫ್ ಇಂಟ್ರೆಸ್ಟ್ ಆ್ಯಂಡ್ ಮಾರ್ಕೆಟ್ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನುವಂಥ ಕಾನ್ಸೆಪ್ಟ್ ಏನಿದೆ ನೋಡಿದೆ. ಏನಿದ್ರ ಅರ್ಥ? ವಾನ್ ಹಯೇಕ್ ರವರ ಪ್ರಕಾರ ಆರ್ಥಿಕ ಆವರ್ತಗಳು ಸಂಭವಿಸಲು ಕಾರಣ ಎಂದರೆ ಓವರ್ ಇನ್ವೆಸ್ಟ್ಮೆಂಟ್, ಮಿತಿ ಮೀರಿದ ಹೂಡಿಕೆಯ ಸಿದ್ಧಾಂತ ಅಂತ ಕರಿತೀವಿ ಈತನ ಸಿದ್ಧಾಂತ. ಏನು ಈತನ ಪ್ರಕಾರ ಆರ್ಥಿಕ ಆವರ್ತಗಳ ಉಂಟಾಗಲು ಕಾರಣ ಅಂತ ಏನು ಹೇಳ್ತಾ ಹೋಗ್ತಾನೆ ಅಂದರೆ, ಒಮ್ಮೆ ಮಿತಿ ಮೀರಿದ ಹೂಡಿಕೆ ಓವರ್ ಇನ್ವೆಸ್ಟ್ಮೆಂಟ್, ಒಮ್ಮೆ ಹೂಡಿಕೆ ಅತಿ ಹೆಚ್ಚಾಗೋದು, ಮತ್ತೊಮ್ಮೆ ಹೂಡಿಕೆ ಅತಿ ಕುಸಿತ ಕಾಣೋದು. ದಿಸ್ ಈಸ್ ಕಾಲ್ಡ್ ಫ್ಲಕ್ಚುಯೇಷನ್ಸ್ ಅಂತೀವಿ. ಸೊ ಅತಿಯಾದ ಹೂಡಿಕೆ ಆದಾಗ ಓವರ್ ಇನ್ವೆಸ್ಟ್ಮೆಂಟ್ ಲೀಡ್ಸ್ ಟು ಪ್ರಾಸ್ಪೆರಿಟಿ ಆ್ಯಂಡ್ ಬೂಮ್. ಮಿತಿಮೀರಿ ಹೂಡಿಕೆ ಆದಾಗ ಆರ್ಥಿಕತೆಯಲ್ಲಿ ಸಮೃದ್ಧಿ ಮತ್ತು ಶೃಂಗ ಉಂಟಾಗುತ್ತದೆ. ಹಾಗಾದರೆ ಹೂಡಿಕೆಯ ಮಟ್ಟ ಕಡಿಮೆ ಆದರೆ, ಹೂಡಿಕೆಯ ಮಟ್ಟ ಕುಸಿದಾಗ ಆರ್ಥಿಕತೆಯಲ್ಲಿ ಹಿಂಜರಿಕೆ ಹಾಗೂ ಮುಗ್ಗಟ್ಟಿನಂತಹ ಸನ್ನಿವೇಶವು ಸಂಭವಿಸುತ್ತದೆ ಅಂತ ಹೇಳ್ತೀವಿ. ಸೊ ಹಿಂಜರಿಕೆ ಹಾಗೂ ಮುಗ್ಗಟ್ಟಿನಂಥ ಸನ್ನಿವೇಶಗಳು ಸಂಭವಿಸುತ್ತವೆ ಎಂಬುದು ಯಾರ ವಾನ್ ಹಯೇಕ್ ರವರ ಅಭಿಪ್ರಾಯ. ಅದೇನೇ ಇದ್ದರೂ ಕೂಡ ಇಲ್ಲಿ ಹಣದ ನೀಡಿಕೆ, ಇಟ್ ಮೀನ್ಸ್ ಹೂಡಿಕೆಯ ಮಟ್ಟದಲ್ಲಾಗುವಂತಹ ವ್ಯತ್ಯಾಸಗಳು, ಫ್ಲಕ್ಚುಯೇಷನ್ಸ್ ಇನ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ಒಮ್ಮೆ ಇನ್ವೆಸ್ಟ್ಮೆಂಟ್ ಹೆಚ್ಚಾದರೆ ಏನಾಗುತ್ತೆ ಹೇಳಿದರೆ, ಕಡಿಮೆ ಆದರೆ ಹೇಳಾಗುತ್ತೆ ಹೇಳಿದರೆ. ಓವರ್ ಇನ್ವೆಸ್ಟ್ಮೆಂಟ್ ಆಗಿಬಿಟ್ರೆ ಬೆಲೆಗಳು ಒಂದೇ ಸಮನೆ ಹೆಚ್ಚಾಗೋದು, ಬೇಡಿಕೆ ಲಾಭ ಎಲ್ಲ ಹೆಚ್ಚಾಗಿ ಪ್ರಾಸ್ಪೆರಿಟಿ ಆ್ಯಂಡ್ ಬೂಮ್ ಉಂಟಾಗುತ್ತೆ. ಅದೇ ರೀತಿ ಹೂಡಿಕೆಯ ಕುಸಿತ ಆದಾಗ ಉತ್ಪಾದನೆಯಾದ ವಸ್ತುವಿಗೆ ಬೇಡಿಕೆ ಇಲ್ಲದಂತಾಗಿ ಜನರ ಆದಾಯ ಕುಸಿದು, ಬೆಲೆ ಕುಸಿದು, ಲಾಭಾಂಶ ಕುಸಿದು, ನಷ್ಟ ಹೆಚ್ಚಾಗಿ, ಉದ್ಯೋಗ ಮಟ್ಟ ನಷ್ಟವಾಗಿ, ನಿರುದ್ಯೋಗ ಮಟ್ಟ ಹೆಚ್ಚಾಗಿ ಆರ್ಥಿಕತೆಯು ಮುಗ್ಗಟ್ಟಿಗೆ ತಲುಪುತ್ತದೆ. ಹೀಗೆ ಈ ಒಂದು ಸಿದ್ಧಾಂತದ ಪ್ರಕಾರ ಹೂಡಿಕೆಯ ಮಟ್ಟದಲ್ಲಿ ಆಗುವಂಥ, ಬಿಕಾಸ್ ಆಫ್ ಫ್ಲಕ್ಚುಯೇಷನ್ಸ್ ಆರ್ ವೇರಿಯೇಷನ್ಸ್ ಇನ್ ಇನ್ವೆಸ್ಟ್ಮೆಂಟ್, ಲೆವೆಲ್ ಆಫ್ ಇನ್ವೆಸ್ಟ್ಮೆಂಟ್ ಈಸ್ ದ ಫಂಡಮೆಂಟಲ್ ಕಾಸ್ ಫಾರ್ ದ ಅಕರ್ಮೆಂಟ್ ಆಫ್ ವಾಟ್ ಬಿಸ್ನೆಸ್ ಸೈಕಲ್ಸ್ ಅಕಾರ್ಡಿಂಗ್ ಟು ವಾನ್ ಹಯೇಕ್. ಓಕೆ, ಹಾಗಾದರೆ ವಾನ್ ಹಯೇಕ್ ರವರ ಪ್ರಕಾರ ಮಿತಿ ಮೀರಿದ ಹೂಡಿಕೆಯಿಂದಾಗಿ ಶೃಂಗ ಮತ್ತು ಸಮೃದ್ಧಿ ಸಂಭವಿಸುತ್ತೆ ಹೇಳಿದ್ರಿ. ಹಾಗಾದರೆ ಕಡಿಮೆ ಹೂಡಿಕೆಯಿಂದ ಹಿಂಜರಿತ ಮತ್ತು ಮುಗ್ಗಟ್ಟು ಸಂಭವಿಸುತ್ತೆ ಹೇಳಿದ್ರಿ. ಹಾಗಾದರೆ ಹೂಡಿಕೆಯ ಮಟ್ಟದಲ್ಲಿ ವ್ಯತ್ಯಾಸ ಆಗಲು ಕಾರಣ ಏನು ಅಂತ ನೋಡಿದಾಗ, ಈತ ತನ್ನ ಸಿದ್ಧಾಂತವನ್ನು ಮಂಡಿಸುವಾಗ 2 ರೀತಿಯ ಬಡ್ಡಿಯ ದರವನ್ನು ವಿಶ್ಲೇಷಿಸಿದ್ದಾರೆ. ಒಂದು ಸಹಜ ಬಡ್ಡಿಯ ದರ, ಮತ್ತೊಂದು ಮಾರುಕಟ್ಟೆಯ ಬಡ್ಡಿಯ ದರ. ಒಂದು ಮಾರ್ಕೆಟ್ ರೇಟ್ ಆಫ್ ಇಂಟ್ರೆಸ್ಟ್, ಅದರ್ ಒನ್ ಇಸ್ ನ್ಯಾಚುರಲ್ ರೇಟ್ ಆಫ್ ಇಂಟ್ರೆಸ್ಟ್. ಈಗ ಫಸ್ಟ್ ಒನ್ ಸಹಜ ಬಡ್ಡಿಯ ದರ ಅಂದರೆ ಏನು, ಎರಡನೇದು ಮಾರುಕಟ್ಟೆಯ ಬಡ್ಡಿಯ ದರ ಅಂದರೆ ಏನು ಅಂತ ನಾವಿಲ್ಲಿ ನೋಡಲಿಕ್ಕೆ. ಫಸ್ಟ್ ಒನ್ ಸಹಜ ಬಡ್ಡಿಯ ದರ, ನ್ಯಾಚುರಲ್ ರೇಟ್ ಆಫ್ ಇಂಟ್ರೆಸ್ಟ್ ಅಂದರೆ ಜನರು ಉಳಿತಾಯ ಮಾಡ್ತಾರೆ.
ಅನುಭೋಗಕ್ಕಾಗಿ ಖರ್ಚಾಗದೇ ಇರುವ ಹಣ ಉಳಿತಾಯ ಅಂದರೆ ಜನರು ಉಳಿತಾಯ ಮಾಡಿದಾಗ ಆ ಉಳಿತಾಯದ ಹಣವನ್ನು ಸಾಲವಾಗಿ ನೀಡಲು ಬಳಸಿದಾಗ ದಟ್ ಈಸ್ ಕಾಲ್ಡ್ ಸಪ್ಲೈ ಆಫ್ ಕ್ಯಾಪಿಟಲ್. ಹೌದಾ? ಸಪ್ಲೈ ಆಫ್ ಕ್ಯಾಪಿಟಲ್ಗೆ ಬೇಸ್ ಯಾವುದು? ಲೆವೆಲ್ ಆಫ್ ಸೇವಿಂಗ್ಸ್. ಸೊ ಸ್ವ ಇಚ್ಛೆಯ ಉಳಿತಾಯದ ಮೂಲದಿಂದ ಬಂದಂಥ ಬಂಡವಾಳದ ನೀಡಿಕೆ ಅಂದರೆ ಉಳಿತಾಯ ಹೆಚ್ಚಾಗಿದ್ರೆ ಬಂಡವಾಳದ ನೀಡಿಕೆನೂ ಕೂಡ ಹೆಚ್ಚಾಗುತ್ತಲ್ವಾ. ಸೊ ಬಿಕಾಸ್ ಆಫ್ ಸೆಲ್ಫ್ ಇಂಟ್ರೆಸ್ಟ್ ಆರ್ ಸೆಲ್ಫ್ ಲೆವೆಲ್ ಆಫ್ ಸೇವಿಂಗ್ಸ್, ಸ್ವ ಇಚ್ಛೆಯ ಉಳಿತಾಯದಿಂದ ಪೂರೈಕೆಯಾದ ಬಂಡವಾಳ ಹಾಗೂ ಬಂಡವಾಳಕ್ಕೆ ಮಾರುಕಟ್ಟೆಯಲ್ಲಿ ಇರುವಂತಹ ಬೇಡಿಕೆ, ಇವೆರಡರಿಂದ ಬಂಡವಾಳದ ಬೇಡಿಕೆ ಮತ್ತು ಬಂಡವಾಳದ ನೀಡಿಕೆ, ಉಳಿತಾಯದ ಮೂಲದಿಂದ ಬಂದಂಥ ನೀಡಿಕೆ, ಇವೆರಡರ ಸಮತೋಲನದಿಂದ ನಿರ್ಧಾರವಾದ ಬಡ್ಡಿಯ ದರವನ್ನು ಮಾರುಕಟ್ಟೆಯ ಬಡ್ಡಿಯ ದರ ಅಂತ ಹೇಳ್ತೀವಿ. ಆನ್ ದ ಬೇಸಿಸ್ ಆಫ್ ಡಿಮಾಂಡ್ ಫಾರ್ ಕ್ಯಾಪಿಟಲ್ ಇನ್ ದ ಮಾರ್ಕೆಟ್ ಆ್ಯಂಡ್ ಸಪ್ಲೈ ಆಫ್ ಕ್ಯಾಪಿಟಲ್ ಫ್ರಮ್ ಲೆವೆಲ್ ಆಫ್ ಸೇವಿಂಗ್ಸ್. ಸೊ when rate of interest between these two factors that determine rate of interest is called market rate of ನ್ಯಾಚುರಲ್ ರೇಟ್ ಆಫ್ ಇಂಟ್ರೆಸ್ಟ್, ಸಹಜ ಬಡ್ಡಿಯ ದರ ಅಂತಲ್ಲಿ ಹೇಳಿ. ಹಾಗಾದರೆ ಮಾರುಕಟ್ಟೆಯ ಬಡ್ಡಿಯ ದರ ಅಂದ್ರೇನು? ವಾಟ್ ಈಸ್ ಮಾರ್ಕೆಟ್ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ನಾವಲ್ಲಿ ನೋಡಿದಾಗ, ಮಾರುಕಟ್ಟೆಯಲ್ಲಿ ಸಾಲದ ಹಣಕ್ಕೆ ಬೇಡಿಕೆ ಏನಾಗಿರುತ್ತೆ? ಹೆಚ್ಚಾಗುತ್ತೆ. ಸೊ ಸಾಲದ ಹಣಕ್ಕೆ ಬೇಡಿಕೆ ಹೆಚ್ಚಾದಾಗ ಉಳಿತಾಯದ ಮೂಲದಿಂದ ಪೂರೈಕೆಯಾಗುವ ಬಂಡವಾಳ ಏನೂ ಸಾಕಾಗಲ್ಲ ಅಂತಿದ್ದಾಗ ಆಗ ಬ್ಯಾಂಕುಗಳು ಬಡ್ಡಿಯ ದರವನ್ನು ಕಡಿಮೆ ಮಾಡಿ ಹಣದ ಪೂರೈಕೆಯನ್ನು ವಿಸ್ತರಣೆ ಮಾಡುತ್ತೆ. ಹೌದಾ? ಹೆಚ್ಚು ಸಾಲ ಸೃಷ್ಟಿ ಮಾಡುತ್ತೆ. ಬಡ್ಡಿ ಕಡಿಮೆ ಆದರೆ ಸಾಲ ಸೃಷ್ಟಿ ಹೆಚ್ಚಾಗುತ್ತೆ. ಸಾಲವನ್ನು ಪಡೆದು ಹೂಡಿಕೆ ಮಾಡುವವರ ಸಂಖ್ಯೆ ಹೆಚ್ಚಾಗುತ್ತೆ. ನಾವೀಗ ಆಲ್ರೆಡಿ ಡಿಸ್ಕಸ್ ಮಾಡಿರಂತೆ ಬಡ್ಡಿಗೂ ಹೂಡಿಕೆಗೂ ಪರಸ್ಪರ ವಿರುದ್ಧ ಸಂಬಂಧ ಇದೆ. ವೆನ್ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ಲೋಯರ್, ಇನ್ವೆಸ್ಟ್ಮೆಂಟ್ ವಿಲ್ ಬಿ ಹೈಯರ್. ವೆನ್ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ಹೈಯರ್, ಇನ್ವೆಸ್ಟ್ಮೆಂಟ್ ವಿಲ್ ಬಿ ಲೋಯರ್. ಹೀಗೆ ಬಡ್ಡಿಯ ದರಕ್ಕೂ ಮತ್ತು ಹೂಡಿಕೆಗೂ ಪರಸ್ಪರ ವಿರುದ್ಧ ಸಂಬಂಧವಿದೆ ಎಂಬ ಅಂಶವನ್ನು ನಾವಿಲ್ಲಿ ನೋಡ್ತಾ ಹೋಗ್ತೇವೆ. ಅದೇ ರೀತಿ ಮಾರ್ಕೆಟ್ ರೇಟ್ ಆಫ್ ಇಂಟ್ರೆಸ್ಟ್ ಅಂದರೆ ಏನು ಅಂತ ನಾವು ಡಿಸ್ಕಸ್ ಮಾಡಬೇಕು. ಈಗಷ್ಟೇ ಸಹಜ ಬಡ್ಡಿಯ ದರ ಅಂದರೆ ಉಳಿತಾಯದ ಮೂಲದಿಂದ ಬಂಡವಾಳದ ನೀಡಿಕೆ ಹಾಗೂ ಮಾರ್ಕೆಟಲ್ಲಿ ಎಷ್ಟು ಬೇಡಿಕೆ ಇದೆ ಬಂಡವಾಳಕ್ಕೆ ಅನ್ನೋ ಆಧಾರದ ಮೇಲೆ ನಿರ್ಧಾರವಾದ ಬಡ್ಡಿಯ ದರವನ್ನು ಮಾರ್ಕೆಟ್ ನ್ಯಾಚುರಲ್ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ದ ನ್ಯಾಚುರಲ್ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ದಟ್ ರೇಟ್ ಆಫ್ ಇಂಟ್ರೆಸ್ಟ್ at which demand for loanable funds equal to supply of voluntary savings. ಅಂದರೆ ಲೋನೆಬಲ್ ಫಂಡ್ಸ್ ಅಂದರೆ ಬಂಡವಾಳದ ಬೇಡಿಕೆ, ಬಂಡವಾಳಕ್ಕಿರುವಂಥ ಬೇಡಿಕೆ ಯಾವುದಕ್ಕೆ ಸಮನಾಗುವಂಥದ್ದು? ಸಪ್ಲೈ ಆಫ್ ವೇರಿಯಸ್ ಸೇವಿಂಗ್ಸ್ ಅಂದರೆ ಉಳಿತಾಯದ ಮೂಲದಿಂದ ಬಂದಂಥ ಬಂಡವಾಳದ ನೀಡಿಕೆ ಮತ್ತು ಬಂಡವಾಳದ ಬೇಡಿಕೆ ಇವೆರಡರಿಂದ ನಿರ್ಧಾರವಾದ ಬಡ್ಡಿಯ ದರವನ್ನು ಸಹಜ ಬಡ್ಡಿಯ ದರ ಅಂತ ಹೇಳ್ತೀವಿ. ಓಕೆ, then what is market rate of interest? While the market rate of interest is the rate of interest prevails in the market determined by the demand and supply of money. ಹಾಗಾದರೆ ಮಾರ್ಕೆಟ್ ರೇಟ್ ಆಫ್ ಇಂಟ್ರೆಸ್ಟ್ ಅಂದರೆ ಏನಪ್ಪ ಅಂದರೆ ಎಷ್ಟು ಡಿಮಾಂಡ್ ಫಾರ್ ಕ್ಯಾಪಿಟಲ್ ಇದೆ, ಎಷ್ಟು ಸಪ್ಲೈ ಆಫ್ ಕ್ಯಾಪಿಟಲ್ ಇದೆ, ಅವೆರಡು ಬಲಾನುಬಲಗಳಿಂದ ನಿರ್ಧಾರವಾದ ಬಡ್ಡಿಯ ದರವನ್ನು ಮಾರುಕಟ್ಟೆಯ ಬಡ್ಡಿಯ ದರ ಅಂತ ಹೇಳ್ತೀವಿ. ಮಾರ್ಕೆಟ್ ರೇಟ್ ಆಫ್ ಇಂಟ್ರೆಸ್ಟ್ ಪ್ರಿವೈಲ್ಸ್ ಇನ್ ದ ಮಾರ್ಕೆಟ್ ಡಿಟರ್ಮಿನ್ಡ್ ಬೈ ದ ಡಿಮಾಂಡ್ ಫಾರ್ ಆ್ಯಂಡ್ ಸಪ್ಲೈ ಆಫ್ ಮನಿ. ಓಕೆ, ಈಗ ಎರಡು ರೀತಿಯ ಬಡ್ಡಿಯ ದರ ನೋಡಿದ್ರಿ, ಒಂದು ಸಹಜ ಬಡ್ಡಿಯ ದರ, ಒಂದು ಮಾರುಕಟ್ಟೆಯ ಬಡ್ಡಿಯ ದರ. ಅಕಾರ್ಡಿಂಗ್ ಟು ವಾನ್ ಹಯೇಕ್ ರವರ ಪ್ರಕಾರ ಎಲ್ಲಿಯವರೆಗೆ ಸಹಜ ಬಡ್ಡಿಯ ದರವು ಮಾರುಕಟ್ಟೆಯ ಬಡ್ಡಿಯ ದರಕ್ಕೆ ಸಮನಾಗಿರುತ್ತದೆಯೋ ಅಲ್ಲಿಯವರೆಗೆ, ಇವೆರಡು ಒಂದಕ್ಕೊಂದು ಸಮನಾಗಿರುತ್ತದೆಯೋ ಅಲ್ಲಿಯವರೆಗೆ ಆರ್ಥಿಕತೆಯಲ್ಲಿ ಅಸಮತೋಲನಗಳು ಅಥವಾ ಆರ್ಥಿಕ ಆವರ್ತಗಳು ಸಂಭವಿಸಲು ಸಾಧ್ಯವಿಲ್ಲ ಹೇಳ್ತಾರೆ. ಅಂದರೆ ಇವೆರಡು ಸಮನಾಗಿರುವುದು. ಮಾರ್ಕೆಟ್ ರೇಟ್ ಆಫ್ ಇಂಟ್ರೆಸ್ಟ್ ಶುಡ್ ಬಿ ಈಕ್ವಲ್ ಟು ನ್ಯಾಚುರಲ್ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ. ಆದರೆ ಇಲ್ಲಿ ವಾನ್ ಹಯೇಕ್ ರವರ ಪ್ರಕಾರ ದೆರ್ ಇಸ್ ಅನ್ ಇಂಬ್ಯಾಲೆನ್ಸ್ ಬಿಟ್ವೀನ್ ನ್ಯಾಚುರಲ್ ರೇಟ್ ಆಫ್ ಇಂಟ್ರೆಸ್ಟ್ ಆ್ಯಂಡ್ ಮಾರ್ಕೆಟ್ ರೇಟ್ ಆಫ್ ಇಂಟ್ರೆಸ್ಟ್. ಓಕೆ, ಹಾಗಾದರೆ ಮಾರ್ಕೆಟ್ ರೇಟ್ ಆಫ್ ಇಂಟ್ರೆಸ್ಟ್ ಅಂದರೆ ಏನು ಅಂತ ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ವಿ. ಬಂಡವಾಳಕ್ಕೆ ಮಾರ್ಕೆಟಲ್ಲಿ ಎಷ್ಟು ಡಿಮಾಂಡ್ ಇದೆ, ಸಪ್ಲೈ ಲೆವೆಲ್ ಆಫ್ ಸೇವಿಂಗ್ಸಿಂದ ಬಂಡವಾಳಕ್ಕೆ ಎಷ್ಟು ಸಪ್ಲೈ ಇದೆ, ಇವೆರಡರ ಬಲಾನುಬಲಗಳಿಂದ ನಿರ್ಧಾರವಾದ ಬೆಲೆಯನ್ನು ಅವರ ಬಡ್ಡಿಯ ದರವನ್ನು ಸಹಜ ಬಡ್ಡಿಯ ದರ ಅನ್ನುವಂಥ ಅಂಶವನ್ನು ನಾವಲ್ಲಿ ನೋಡ್ತಾ ಹೋಗ್ತೇವೆ.
ಈಗ ಬಿಟ್ವೀನ್ ಮಾರ್ಕೆಟ್ ರೇಟ್ ಆಫ್ ಇಂಟ್ರೆಸ್ಟ್ ಆ್ಯಂಡ್ ನ್ಯಾಚುರಲ್ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಹೇಳಿದ್ರಲ್ವಾ. ವೆನ್ ದ ಮಾರ್ಕೆಟ್ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ಲೆಸ್ ದ್ಯಾನ್ ದಿ ನ್ಯಾಚುರಲ್ ರೇಟ್ ಆಫ್ ಇಂಟ್ರೆಸ್ಟ್ ದೆನ್ ದೆರ್ ಈಸ್ ಎ ಪ್ರಾಸ್ಪೆರಿಟಿ ಇನ್ ದ ಎಕಾನಮಿ ಅಂತ ಹೇಳ್ತಾರೆ. ಇಲ್ಲಿ ನೋಡಿ ಭಾಳ ಬ್ಯೂಟಿಫುಲ್ ಆಗಿ ಹೇಳ್ತಾ ಹೋಗ್ತಾರೆ. ಯಾವಾಗ ವೆನ್ ದ ಮಾರ್ಕೆಟ್ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ಲೆಸ್ ದ್ಯಾನ್ ದಿ ನ್ಯಾಚುರಲ್ ರೇಟ್ ಆಫ್ ಇಂಟ್ರೆಸ್ಟ್, ಮಾರುಕಟ್ಟೆಯ ಸಹಜ ಬಡ್ಡಿಯ ದರಕ್ಕಿಂತಲೂ ಮಾರುಕಟ್ಟೆಯ ಬಡ್ಡಿಯ ದರವು ಕಡಿಮೆಯಾದರೆ, ಬಡ್ಡಿಯ ದರ ಕಡಿಮೆ ಆದರೆ ಆಗ ಬ್ಯಾಂಕುಗಳು ಕಡಿಮೆ ಬಡ್ಡಿಯಲ್ಲಿ ಹೆಚ್ಚು ಸಾಲವನ್ನು ಸೃಷ್ಟಿ ಮಾಡುತ್ತೆ, ಹೆಚ್ಚು ಸಾಲ ಕೊಡುತ್ತೆ, ಸಾಲವನ್ನು ಸೃಷ್ಟಿ ಮಾಡುತ್ತೆ. ಆಗ ಬ್ಯಾಂಕುಗಳು ಹೆಚ್ಚು ಸಾಲ ಬಡ್ಡಿ ಕಡಿಮೆ ಮಾಡ್ತು, ಹೆಚ್ಚು ಸಾಲ ಕೊಡಲಿಕ್ಕೆ ಶುರು ಮಾಡ್ತು. ಯಾವಾಗ ಸಾಲ ನೀಡಿಕೆ ಹೆಚ್ಚಾಗುತ್ತೆ, ಆರ್ಥಿಕತೆಯಲ್ಲಿ ಹಣದ ಪ್ರಸರಣ ಹೆಚ್ಚಾಗುತ್ತೆ, ಜನರೆಲ್ಲರ ಆದಾಯ ಹೆಚ್ಚಾಗುತ್ತೆ, ಅನುಭೋಗ ಹೆಚ್ಚಾಗುತ್ತೆ, ಬೆಲೆ, ಬೇಡಿಕೆ, ಲಾಭಾಂಶ ಹೆಚ್ಚಾಗುತ್ತೆ ಅನ್ನುವಂಥ ಅಂಶವನ್ನು ನಾವು ನೋಡ್ತೀವಿ. ಆಗ ಆರ್ಥಿಕತೆಯಲ್ಲಿ ಸಮೃದ್ಧಿ ಮತ್ತು ಶೃಂಗ ನೆಲೆಸುತ್ತದೆ ಅಥವಾ ಸಂಭವಿಸುತ್ತದೆ ಅಂತ ಹೇಳಿದೆ. ಅಂದರೆ ಯಾವಾಗ ಅಕಾರ್ಡಿಂಗ್ ಟು ವಾನ್ ಹಯೇಕ್, ವೆನ್ ದ ಮಾರ್ಕೆಟ್ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ಲೆಸ್ ದ್ಯಾನ್ ದಿ ನ್ಯಾಚುರಲ್ ರೇಟ್ ಆಫ್ ಇಂಟ್ರೆಸ್ಟ್ ದೆರ್ ಈಸ್ ಎನ್ ಎ ಪ್ರಾಸ್ಪೆರಿಟಿ ಇನ್ ದ ಎಕಾನಮಿ. ಅಂದರೆ ಮಾರುಕಟ್ಟೆಯ ಬಡ್ಡಿಯ ದರ ಕಡಿಮೆ ಇದೆ, ಸಹಜ ಬಡ್ಡಿಯ ದರ ಹೆಚ್ಚಾಗಿದ್ದಾಗ ಆರ್ಥಿಕತೆಯಲ್ಲಿ ಪ್ರಾಸ್ಪೆರಿಟಿ ಉಂಟಾಗುತ್ತೆ ಅನ್ನುವಂಥ ಅಂಶವನ್ನು ನಾವಿಲ್ಲಿ ಹಾಗೆಯೇ ವೆನ್ ದ ಮಾರ್ಕೆಟ್ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ಮೋರ್ ದ್ಯಾನ್ ದಿ ನ್ಯಾಚುರಲ್ ರೇಟ್ ಆಫ್ ಇಂಟ್ರೆಸ್ಟ್ ದೆನ್ ದೆರ್ ಈಸ್ ಎ ಡಿಪ್ರೆಷನ್ ಇನ್ ದ ಎಕಾನಮಿ ಅಂತಲ್ಲಿ ಹೇಳಿರಿ. ಮೊದಲೇನಂದ್ರಿ, ಮಾರುಕಟ್ಟೆಯ ಬಡ್ಡಿಯ ದರವು ಸಹಜ ಬಡ್ಡಿಯ ದರಕ್ಕಿಂತ ಕಡಿಮೆ ಇದ್ದರೆ ಇನ್ವೆಸ್ಟ್ಮೆಂಟ್ ಹೆಚ್ಚಾಗುತ್ತೆ, ಪ್ರೊಡಕ್ಷನ್ನು ಎಲ್ಲ ಹೆಚ್ಚಾಗಿ ಬೂಮರ್ ಪ್ರಾಸ್ಪೆರಿಟಿ ಇರುತ್ತೆ ಅಂತ ಹೇಳಿದ್ವಿ. ಅದಕ್ಕೆ ವಿರುದ್ಧವಾಗಿ ಈಗ ವೆನ್ ದ ಮಾರ್ಕೆಟ್ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ಮೋರ್ ದ್ಯಾನ್ ದಿ ನ್ಯಾಚುರಲ್ ರೇಟ್ ಆಫ್ ಇಂಟ್ರೆಸ್ಟ್, ಮೊದಲು ಬಡ್ಡಿಯ ದರ ಮಾರುಕಟ್ಟೆಯ ಬಡ್ಡಿ ಕಡಿಮೆ ಆದರೆ ಏನಾಗುತ್ತೆ ಅಂತ ಹೇಳಿದ್ವಿ, ಹೆಚ್ಚು ಸಾಲ ಸೃಷ್ಟಿಯಾಗುತ್ತೆ, ಆಗ ಹೂಡಿಕೆ, ಉತ್ಪಾದನೆ, ಬೆಲೆ, ಲಾಭಾಂಶ ಎಲ್ಲ ಹೆಚ್ಚಾಗುತ್ತೆ ಹೇಳಿದ್ವಿ. ಬಟ್ ಇಲ್ಲಿ ವೆನ್ ದ ಮಾರ್ಕೆಟ್ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ಮೋರ್ ದ್ಯಾನ್ ದಿ ನ್ಯಾಚುರಲ್ ರೇಟ್ ಆಫ್ ಇಂಟ್ರೆಸ್ಟ್, ಮಾರುಕಟ್ಟೆಯ ಬಡ್ಡಿಯ ದರವು ಹೆಚ್ಚಾದರೆ, ಸಹಜ ಬಡ್ಡಿಯ ದರಕ್ಕಿಂತ ಮಾರುಕಟ್ಟೆಯ ಬಡ್ಡಿ ದರವು ಹೆಚ್ಚಾದರೆ ದೆನ್ ದೆರ್ ಈಸ್ ಎ ಡಿಪ್ರೆಷನ್ ಇನ್ ದ ಎಕಾನಮಿ. ಯೋಚನೆ ಮಾಡಿ, ಸಹಜ ಬಡ್ಡಿಯ ದರಕ್ಕಿಂತಲೂ ಮಾರುಕಟ್ಟೆಯ ಬಡ್ಡಿಯ ದರ ಹೆಚ್ಚಾದರೆ ಡಿಪ್ರೆಷನ್ ಇನ್ ದ ಎಕಾನಮಿ ಅನ್ನುವಂಥ ಅಂಶನ ನಾವಿಲ್ಲಿ ನೋಡ್ತೀವಿ. ಸೊ ಇದು ಒಂದು ಪ್ರಮುಖವಾದಂಥ ಹಯೇಕ್ರವರ ಅಭಿಪ್ರಾಯ. Hayek's theory of trade cycle, suppose the market rate of interest is less than the natural rate of interest, the demand for funds increases to the purpose of investment will exceed the available supply of savings. Okay, so ಹೀಗೆ ಯಾವಾಗ ಮಾರ್ಕೆಟ್ ರೇಟ್ ಆಫ್ ಇಂಟ್ರೆಸ್ಟು ಕಡಿಮೆ ಆದಾಗ ಏನಾಗುತ್ತೆ ಹೇಳಿರಿ, ನ್ಯಾಚುರಲ್ ರೇಟ್ ಆಫ್ ಇಂಟ್ರೆಸ್ಟಿಗೆ ಅನ್ನುವಂಥದ್ದು. ಹಾಗೆಯೇ ದ ಗ್ಯಾಪ್ ಬಿಟ್ವೀನ್ ದ ಡಿಮಾಂಡ್ ಆ್ಯಂಡ್ ಸಪ್ಲೈ ಆಫ್ ಸೇವಿಂಗ್ಸ್ ವಿಲ್ ಬಿ ಫಿಲ್ಡ್ ಬೈ ದಿ ಎಕ್ಸ್ಪ್ಯಾನ್ಷನ್ ಆಫ್ ಬ್ಯಾಂಕ್ ಕ್ರೆಡಿಟ್. ಓಕೆ, ಅಲ್ಲಿ ಹೇಳ್ತಾನೆ ಬಂಡವಾಳಕ್ಕೆ ತುಂಬ ಬೇಡಿಕೆ ಇದೆ, ಆದರೆ ಬಂಡವಾಳದ ಪೂರೈಕೆ ಕಡಿಮೆ ಇದೆ. ಅವಾಗ ಏನಾಗುತ್ತೆ, ದೇರ್ ಇಸ್ ಎ ಮಿಸ್ ಮ್ಯಾಚ್ ಬಿಟ್ವೀನ್ ಡಿಮಾಂಡ್ ಫಾರ್ ಕ್ಯಾಪಿಟಲ್ ಆ್ಯಂಡ್ ಸಪ್ಲೈ ಆಫ್ ಕ್ಯಾಪಿಟಲ್. ಅಂತಹ ಸಂದರ್ಭದಲ್ಲಿ ಖಾಸಗಿ ಬ್ಯಾಂಕುಗಳು, ಪ್ರೈವೇಟ್ ಬ್ಯಾಂಕ್ಸ್ ಅಂತ ಹೇಳ್ತೀವಲ್ಲ, ಖಾಸಗಿ ಬ್ಯಾಂಕುಗಳು ಹೆಚ್ಚು ಸಾಲವನ್ನು ಸೃಷ್ಟಿ ಮಾಡುತ್ತೆ. ವಾಣಿಜ್ಯ ಬ್ಯಾಂಕುಗಳು ಸಾಲವನ್ನು ಸೃಷ್ಟಿ ಮಾಡಿದಾಗ ಹಣದ ಪ್ರಸರಣ ಹೆಚ್ಚಾಗಿ ಅಲ್ಲಿ ಶೃಂಗ ಹಾಗೂ ಸಮೃದ್ಧಿ ಸಂಭವಿಸುತ್ತದೆ. ಇಲ್ಲಿ ನೋಡಿ, ದ ಗ್ಯಾಪ್ ಬಿಟ್ವೀನ್ ದ ಡಿಮಾಂಡ್ ಫಾರ್ ಆ್ಯಂಡ್ ಸಪ್ಲೈ ಆಫ್ ಸೇವಿಂಗ್ಸ್ ವಿಲ್ ಬಿ ಫಿಲ್ಡ್ ಬೈ ದಿ ಎಕ್ಸ್ಪ್ಯಾನ್ಷನ್ ಆಫ್ ಬ್ಯಾಂಕ್ ಕ್ರೆಡಿಟ್. ಅಲ್ಲಿ ಸೇವಿಂಗ್ಸ್ ವಿಲ್ ಬಿ ಫಿಲ್ಡ್ ಬೈ ದಿ ಎಕ್ಸ್ಪ್ಯಾನ್ಷನ್ ಆಫ್ ಬ್ಯಾಂಕ್ ಕ್ರೆಡಿಟ್. ಅಂದರೆ ಬ್ಯಾಂಕುಗಳು ಸಾಲ ಸೃಷ್ಟಿಗೆ ಕಡಿವಾಣ ಹಾಕಲ್ಲ, ಬ್ಯಾಂಕ್ ಸಾಲ ಸೃಷ್ಟಿಯನ್ನು ಪ್ರೋತ್ಸಾಹಿಸುತ್ತೆ ಅಂತ ಹೇಳಿದ್ರು. ಓಕೆ, ದ ಅಡಿಷನಲ್ ಬ್ಯಾಂಕ್ ಕ್ರೆಡಿಟ್ ಇನ್ಕ್ರೀಸಸ್ ದ ಸಪ್ಲೈ ಆಫ್ ಮನಿ ವಿಚ್ ಇನ್ ಟರ್ನ್ ಇನ್ಕ್ರೀಸಸ್ ದ ಪ್ರೈಸ್ ಅಂತ ಅಲ್ಲಿ ಹೇಳಿದ್ರು. ಹಾಗೆಯೇ ಇನ್ ದಿಸ್ ಸಿಚುಯೇಷನ್ ಬ್ಯಾಂಕ್ ಎಕ್ಸ್ಪ್ಯಾಂಡ್ಸ್ ಕ್ರೆಡಿಟ್ ಬೈ ರೆಡ್ಯೂಸಿಂಗ್ ದ ರೇಟ್ ಆಫ್ ಇಂಟ್ರೆಸ್ಟ್. ಬ್ಯಾಂಕು ಒಂದು ಸಾಲದ ಬಾಧೆಯನ್ನು ಕಳ್ಕೋಬೇಕು ಅಂದರೆ ಕೆಲವೊಂದು ಸರಿ ಏನು ಮಾಡುತ್ತೆ, ರೇಟ್ ಆಫ್ ಇಂಟ್ರೆಸ್ಟನ್ನು ರೆಡ್ಯೂಸಿಂಗ್ ದಿ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಮಾಡುತ್ತೆ ಅನ್ನುವಂಥ, ರೆಡ್ಯೂಸಿಂಗ್ ದ ರೇಟ್ ಆಫ್ ಇಂಟ್ರೆಸ್ಟ್. ದಿಸ್ ಇಂಡ್ಯೂಸಸ್ ದ ಫರ್ಮ್ ಆಫ್ ಬಾರೋ more from the bank and invest them in a capital goods.
ಸೊ ಯಾವಾಗ ಬಡ್ಡಿಯ ದರ ಕಡಿಮೆ ಆಗುತ್ತೆ, ಓಕೆ, ಬಡ್ಡಿಯ ದರ ಕಡಿಮೆ ಆದಾಗ ಬ್ಯಾಂಕುಗಳ ಸಾಲ ಸೃಷ್ಟಿಯನ್ನು ಹೆಚ್ಚಿಸುತ್ತೆ. ಆಗ ಡಿಮಾಂಡ್ ಫಾರ್ ಕ್ಯಾಪಿಟಲ್ ಗೂಡ್ಸ್ ಏನಾಗುತ್ತಪ್ಪ, ಹೆಚ್ಚಾಗುತ್ತೆ. ಕನ್ಸ್ಯೂಮರ್ ಗೂಡ್ಸನ್ನು ಪ್ರೊಡಕ್ಷನ್ ಮಾಡಲಿಕ್ಕೆ ಏನು ಬೇಕು, ಕ್ಯಾಪಿಟಲ್ ಗೂಡ್ಸ್. ಓಕೆ, ಇನ್ ಅರ್ಲಿ ಸ್ಟೇಜಸ್ ಆಫ್ ಎಕ್ಸ್ಪ್ಯಾನ್ಷನ್ ಆಫ್ ಇನ್ವೆಸ್ಟ್ಮೆಂಟ್ ಬ್ರಿಂಗ್ಸ್ ಅಪ್ ಸ್ವಿಂಗ್, ಇಟ್ ಮೀನ್ಸ್ ಪ್ರಾಸ್ಪೆರಿಟಿ. ಅಂದರೆ ಪ್ರಾರಂಭದಲ್ಲಿ ಪ್ರಾಸ್ಪೆರಿಟಿ ಅಥವಾ ಅಪ್ ಸ್ವಿಂಗನ್ನು ತೋರಿಸುತ್ತೆ ಅನ್ನುವಂಥ ಅಂಶನ ನಾವಿಲ್ಲಿ ನೋಡಲಿಕ್ಕೆ. ದೆನ್ ಹಾಗೆಯೇ ಹೈಯೆಕ್ಸ್ ಥಿಯರಿ ಆಫ್ ಬಿಸ್ನೆಸ್ ಸೈಕಲ್ಸ್ ಇಲ್ಲಿ ನೋಡಿದಾಗ, ವೆನ್ ದ ಎಕಾನಮಿ ರೀಚಸ್ ದ ಫುಲ್ ಎಂಪ್ಲಾಯ್ಮೆಂಟ್ ಲೆವೆಲ್ ಟು ಮೇಂಟೈನ್ ಆ್ಯಂಡ್ ಎಕ್ಸ್ಪ್ಯಾಂಡ್ ಪ್ರೊಡಕ್ಷನ್ ಇನ್ವೆಸ್ಟ್ಮೆಂಟ್, ಕಾನ್ಸಿಕ್ವೆಂಟ್ಲಿ ದ ಡಿಮಾಂಡ್ ಫಾರ್ ಕ್ಯಾಪಿಟಲ್ ಗೂಡ್ಸ್ ಇನ್ಕ್ರೀಸಸ್ ಇನ್ ರಿಲೇಷನ್ ಟು ದ ಡಿಮಾಂಡ್ ಫಾರ್ ಕನ್ಸ್ಯೂಮರ್ ಗೂಡ್ಸ್. ಗೂಡ್ಸ್ ಇನ್ಕ್ರೀಸಸ್ ಇನ್ ರಿಲೇಷನ್ ಟು ದ ಡಿಮಾಂಡ್ ಫಾರ್ ಕನ್ಸ್ಯೂಮರ್ ಗೂಡ್. ಹೌದಾ, ಇಲ್ಲಿ ಇನ್ವೆಸ್ಟ್ಮೆಂಟ್ ಹೆಚ್ಚಾದಾಗ ಕ್ಯಾಪಿಟಲ್ ಗೂಡ್ಸ್ನ ಸೃಷ್ಟಿ ಹೆಚ್ಚಾಗುತ್ತೆ. ಆಗ ಸಂಪನ್ಮೂಲಗಳನ್ನೆಲ್ಲ ಅನುಭೋಗಿ ಸರಕುಗಳನ್ನು ತೆಗೆದು ಬಂಡವಾಳ ಸರಕುಗೆ ಶಿಫ್ಟ್ ಮಾಡುವಂಥದ್ದು ಎಂಬ ಅಂಶನ ನಾವಿಲ್ಲಿ ನೋಡ್ತೇವೆ. ಹಾಗೆಯೇ ಡಿಮಾಂಡ್ ಫಾರ್ ಕಸ್ಟಮರ್ ಗೂಡ್ಸ್. ಆಸ್ ಎ ರಿಸಲ್ಟ್ ದ ಪ್ರೈಸ್ ಆ್ಯಂಡ್ ಪ್ರಾಫಿಟ್ ಆಫ್ ಕ್ಯಾಪಿಟಲ್ ಗೂಡ್ಸ್ ರೈಸ್ ರಿಲೇಟಿವ್ಲಿ ಟು ದ ಪ್ರೈಸ್ ಆ್ಯಂಡ್ ಪ್ರಾಫಿಟ್ ಆಫ್ ಕನ್ಸ್ಯೂಮರ್ ಗೂಡ್. ಓಕೆ, ಯಾವಾಗ ಬ್ಯಾಂಕುಗಳು ಹೆಚ್ಚು ಸಾಲ ಸೃಷ್ಟಿ ಮಾಡುತ್ತೆ ಆಗ ಲಾಭಗಳು, ಹೂಡಿಕೆಯ ಮಟ್ಟ ಎಲ್ಲ ಹೆಚ್ಚಾಗುತ್ತೆ ಹೇಳಿದ್ವಿ. ಹಾಗೆಯೇ ದೇರ್ ವಿಲ್ ಬಿ ಎನ್ ಡೈವರ್ಷನ್ ಆಫ್ ರಿಸೋರ್ಸಸ್ ಫ್ರಮ್ ಕನ್ಸ್ಯೂಮರ್ ಗೂಡ್ಸ್ ಇಂಡಸ್ಟ್ರಿ ಟು ಕ್ಯಾಪಿಟಲ್ ಗೂಡ್ಸ್ ಇಂಡಸ್ಟ್ರಿ. ಲಾಭ ಹೆಚ್ಚಾಗ್ತಾ ಹೋದ ಹಾಗೆ ಹೂಡಿಕೆದಾರರು ಅನುಭೋಗಿ ಸರಕುಗಳಲ್ಲಿ ಹೂಡಿಕೆ ಮಾಡದೆ ಬಂಡವಾಳ ಸರಕುಗಳನ್ನು ಬೇಡುತ್ತಾರೆ ಎಂಬ ಅಂಶವನ್ನು ನಾವಿಲ್ಲಿ ನೋಡ್ತಾ ಹೋಗ್ತೇವೆ. ಹಾಗೆಯೇ ಡ್ಯೂ ಟು ಇನ್ಕ್ರೀಸ್ ಇನ್ ಪ್ರೈಸ್ ಪ್ರಾಫಿಟ್ ಆಲ್ಸೋ ರೈಸಸ್ ದೆನ್ ಫ್ರಮ್ ಅಕ್ಕರ್ಸ್ ಇನ್ ದ ಎಕಾನಮಿ. ಬೂಮ್ ಅಕ್ಕರ್ಸ್ ಇನ್ ದ ಎಕಾನಮಿ ಅಂತೇನೋ ಅಲ್ಲಿ ಮತ್ತೆ ಬ್ರೀಫ್ ಇಂಟ್ರೊಡಕ್ಷನ್ ಅದರ ಬಗ್ಗೆ ಕೊಡ್ತಾರೆ. ಹೈಯೆಕ್ ಥಿಯರಿ ಆಫ್ ಟ್ರೇಡ್ ಸೈಕಲ್ಸ್. ಕಾಸ್ಟ್ ಆಫ್ ಪ್ರೊಡಕ್ಷನ್ ಇನ್ ಕ್ಯಾಪಿಟಲ್ ಗೂಡ್ಸ್ ಇಂಡಸ್ಟ್ರೀಸ್ ರೈಸಸ್ ಆ್ಯಂಡ್ ದೇರ್ಫೋರ್ ದೇರ್ ಪ್ರಾಫಿಟ್ ಮಾರ್ಜಿನ್ ಡಿಕ್ಲೈನ್ಸ್. Bank decided to reduce the credit expansion by using the market rate of interest above the natural rate of interest. ಸೊ ಏನೇ ಹೇಳ್ತಾ ಹೋದರೂ ಹೈಯೆಕ್ರವರ ಪ್ರಕಾರ ಎಲ್ಲಿಯವರೆಗೆ ಒಂದು ಅರ್ಥವ್ಯವಸ್ಥೆಯಲ್ಲಿ ಸಹಜ ಬಡ್ಡಿಯ ದರವು ಮಾರುಕಟ್ಟೆಯ ಬಡ್ಡಿಯ ದರಕ್ಕೆ ಸಮನಾಗಿರುತ್ತದೆಯೋ ಅಲ್ಲಿಯವರೆಗೆ ಯಾವ ಸಮಸ್ಯೆಯೂ ಕೂಡ ಇಲ್ಲ. ಹಾಗಾದರೆ ಯಾವಾಗಪ್ಪ ಸಮಸ್ಯೆ ಆಗುತ್ತೆ ಅಂದರೆ, ಇಲ್ಲಿ ಇವೆರಡೂ ಬಡ್ಡಿಯ ದರ ನಡುವೆ ಅಸಮತೋಲನ ಏರ್ಪಟ್ಟರೆ, ಮಾರುಕಟ್ಟೆಯ ದರವು ಸಹಜ ಬಡ್ಡಿಯ ದರಕ್ಕಿಂತ ಕಡಿಮೆಯಾದರೆ ಸಮೃದ್ಧಿ ಉಂಟಾಗುತ್ತೆ. ಹಾಗೆಯೇ ಮಾರುಕಟ್ಟೆಯ ದರವು ಸಹಜ ಬಡ್ಡಿಯ ದರಕ್ಕಿಂತ ಹೆಚ್ಚಾದರೆ ಏನಾಗುತ್ತೆ ಅಂಥದ್ದು ಅಲ್ಲಿ ಮುಗ್ಗಟ್ಟು ಹಾಗೂ ಹಿಂಜರಿತದ ಸನ್ನಿವೇಶಗಳು ಉಂಟಾಗುತ್ತದೆ ಎಂಬ ಅಂಶ ನಾವು ನೋಡಿದ್ವಿ. ದ ಬ್ಯಾಂಕ್ ಕ್ರೆಡಿಟ್ ಕಾಂಟ್ರಾಕ್ಟ್ಸ್, ದ ಸಪ್ಲೈ ಆಫ್ ಮನಿ ಇನ್ ದ ಸರ್ಕ್ಯುಲೇಷನ್ ವಿಲ್ ಬಿ ರೆಕಾರ್ಡೆಡ್ ವಿಚ್ in turn diseases price level resulting depression ಅನ್ನುವಂಥ ಅಂಶವನ್ನು ನಾವು ಇಲ್ಲಿ ನೋಡ್ತೇವೆ. ಸೊ